ಹೌದು, ನಮ್ಮೂರೇ ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಕೆಲವೊಂದನ್ನ ತಿಳಿಸೋ ಪ್ರಯತ್ನ ಮಾಡೋಣ, ಏನಂತೀರಾ? ಯಾರಾದ್ರೂ ಮಾತಾಡೋದು ಸಿಕ್ಕಿದ್ರೆ ಏನಂದ್ರೆ, ಇದು ಪರಿಸರ ಏನಿದೆ, ಅಗಸ್ತ್ಯ ಜನಿಸಿದಂತ ಏನಿದು ಪರಿಸರ ಇದೆ, ಕುಂಭಾಕೃತಿಯಲ್ಲಿ ಇರೋದ್ರಿಂದ ಕಳಶ ಅಂತ ಹೇಳಿ ಹೆಸರು ಬಂತು. ಇಲ್ಲಿಗೆ ಹೋಗಕ್ಕಿಂತ ಮುಂಚೆ ನಾವೀಗ ನೋಡಿ ಆನೆ ಗಣಪತಿ ಹೆಣ್ಣು ಮತ್ತೆ ಗಂಡು ಅಂತ ಎರಡು ಕಾಣ್ತಿದೆಯಲ್ಲ, ಅದು ಯಾಕೆ ಗಂಡು ಮತ್ತು ಹೆಣ್ಣು ಅಂತ ಬಂತು, ಮತ್ತು ಅದರ ಫಸ್ಟ್ ಯಾಕೆ ಇಲ್ಲಿ ದರ್ಶನ ಪಡಿಬೇಕಂತ ಹೇಳಿ. ಮತ್ತು ಸಂತು, ಈಗ ನಾವು ಕಾಲೇಜ್ ಡೇಸಲ್ಲೆಲ್ಲ ಕಳಸ ದೇವಸ್ಥಾನಕ್ಕೆ ಯಾವಾಗ ಬರ್ತಿದ್ವಿ ಹೇಳಿ? ಪ್ರಾಣಿಗಳು ಅಂದರೆ ಪ್ರಾಣಿ ಅಂದರೆ ಆನೆ ಬರ್ತಾವಂತೆ, ಅಂದರೆ ಜಮೀನಿಗೆಲ್ಲ ಬರ್ತವೆ, ಬಟ್ ಏನು ಹಾನಿ ಮಾಡಲ್ಲ ಅಂತೆ. ಅದೊಂದು ಗಾಢವಾದ ನಂಬಿಕೆ. ಮತ್ತು ಇನ್ನೊಂದು ಗಿರಿಜಾ ಕಲ್ಯಾಣ, ಇನ್ನೊಂದು ಫೇಮಸ್ ಆಗಿ ಈಶ್ವರ ಏನು ಮಾಡ್ತಾರೆ, ಅಗಸ್ತ್ಯ ಮುನಿಗಳಿಗೆ ಒಂದು ದಿವ್ಯ ದೃಷ್ಟಿಯನ್ನು ನೀಡ್ತಾರೆ. ದಿವ್ಯ ದೃಷ್ಟಿಯನ್ನು ನೀಡಿ ದಕ್ಷಿಣದ ಕಡೆಗೆ ಕಳಿಸ್ತಾರಂತೆ. ಅವಾಗ ಇಲ್ಲಿ ಎಲ್ಲ ನಮ್ಮ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮಹೇಶರಿಗೆ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀವಿ. ವಿಡಿಯೋದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ನಮ್ಮದು ವಾಟ್ಸಪ್ ಒಂದು ಗ್ರೂಪ್ ಮಾಡಿದ್ವಿ, ಅದರಲ್ಲಿ ಡೈರೆಕ್ಟ್ ಲಿಂಕ್ ಸಿಗುತ್ತೆ ಅವರಿಗೆ. ಹೌದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಗ್ರೂಪ್ಗೆ. ಮತ್ತೆ ನಾವು ಇವತ್ತು ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ, ರಥ ನೋಡಿದಾಗ. ಹೌದು, ನಾವು ಬಂದಿರುವಂಥದ್ದು ದಕ್ಷಿಣ ಕಾಶಿ ಅಗಸ್ತ್ಯ ಕ್ಷೇತ್ರ ಕಳಸ. ಹೌದು, ನಮ್ಮೂರೇ ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಂದನ್ನ ತಿಳಿಸೋ ಪ್ರಯತ್ನ ಮಾಡೋಣ, ಏನಂತೀರಾ? ಯಾರಾದ್ರೂ ಮಾತಾಡೋದು ಸಿಕ್ಕಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಕೇಳ್ಕೊಂಡು ಹೋಗುವ. ಈಗ ನಿನ್ನೆ ಅಷ್ಟೇ ನೋಡಿ, ಈಗ ನಿನ್ನೆ 3ನೇ ತಾರೀಕಲ್ಲ, ನಿನ್ನೆ ಹೇಳ್ತಿದ್ದಾರೆ ಇದು ರಥ ತಂದು ಹೊರಗೆ ನಿಲ್ಸಿದ್ದಾರೆ. ನಾಡ್ದು 9ಕ್ಕೆ ದೊಡ್ಡ ರಥ ಇರುವಂಥದ್ದು. ಅದ್ರ ಬಗ್ಗೆ ಎಲ್ಲ ಒಳಗಡೆ ಕೇಳೋಣ. ಒಂದು ದೊಡ್ಡ ರಥ ಮತ್ತೆ ಸಣ್ಣ ರಥ, ದಿಂಡಿ ರಥದ ಬಗ್ಗೆ ಹಳ್ಳಿ ಜಾತ್ರೆ ನಾವು ಹೇಳಿದ್ದೀವಿ. ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ ಅಂತ ಕಾಣ್ತದೆ. ಮತ್ತೆ ನೋಡುವ, ಇದ್ರ ಕೆಲಸ ಎಲ್ಲ ಆಗ್ತಿದೆ. ಹೌದು, ಅವರು ಫ್ರೀ ಇದ್ರೆ ಅವ್ರ ಹತ್ರ ಸ್ವಲ್ಪ ಮಾತಾಡುವ. ಆದರೆ ಅವ್ರಿಗೆ ಕೆಲಸಕ್ಕೆ ತೊಂದರೆ ಕೊಡೋದೆಲ್ಲ ಬೇಡ, ಕೆಲಸಕ್ಕೆ ಜಾಸ್ತಿ ತೊಂದರೆ ಕೊಡೋದು ಬೇಡ. ಈಗ ಮತ್ತೊಂದು ಸ್ವಲ್ಪ ಚೂರು ವಿಡಿಯೋ ಹಿಡೀರಿ ಬನ್ನಿ. ಮತ್ತೆ ನೋಡಿ, ಹಳ್ಳಿ ಜಾತ್ರೆಯಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ, 6 ಚಕ್ರದ ರಥ ಎಲ್ಲಿದೆ ಅಂತ ಹೇಳಿ. ನೋಡಿ, 6 ಚಕ್ರದ ರಥ ಇರೋದು ಕಳಸದಲ್ಲಿ. ನಮ್ಮದು ಕಳಸದ ತೇರಿಗೆ 6 ಚಕ್ರ ಇದೆ ನೋಡಿ. 1, 2, ಆ ಮಧ್ಯದಲ್ಲಿ 2 ಇದೆ, ಆಮೇಲೆ ಹಿಂದೆ 2, ಅಲ್ಲಿಗೆ 2, 4, 6 ಟೋಟಲ್ ಆಗಿ. ಮತ್ತು ಇದು ನೋಡಿ, ಹೊರಕಾಣಿಕೆ ಒಪ್ಪಿಸುವಂಥದ್ದು ಸವಿತಾ ಸಮಾಜದವರಿಂದ ಹೊರಕಾಣಿಕೆ. ವರ್ಷಲೂ ಒಪ್ಪಿಸ್ತೀರಿ ಆಗಿದ್ದು? ವರ್ಷಲೂ ಹೊರಕಾಣಿಕೆ ಜಾತ್ರೆ ಟೈಮಲ್ಲಿ ಕೊಡ್ತೀವಿ. ನಿಮ್ಮದು ಸವಿತಾ ಸಮಾಜದಿಂದ ನಾವು ಒಂದು ಸಣ್ಣ ಒಂದು ಸಂಘದ ವತಿಯಿಂದ ಒಂದು ಹೊರಕಾಣಿಕೆ ಶುರು ಬರ್ತೀವಿ ಮಾಡಿ ನಮ್ಮ ಕಣ್ಣು ಸೇವೆ. ಬನ್ನಿ, ನೆಕ್ಸ್ಟ್ ಅಲ್ಲಿ ಹೋಗೋಣ. ನೋಡಿ, ರಥಕ್ಕೆ ಇನ್ನೂ ಸ್ವಲ್ಪ ಅಲಂಕಾರ ಎಲ್ಲ ಆಗಲಿಕ್ಕಿದೆ. ಅದರ ಕೆಲಸ ಈಗ ನಿನ್ನೆಯಿಂದನೇ ಶುರು ಮಾಡಿರ್ತಾರೆ. ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. ಇದು ರಥದ ಕೆಲಸ ಮಾಡುವಂಥವ್ರು. ಇವರು ಸ್ವಲ್ಪ ಬಿಸಿ ಇದ್ದಾರೆ, ಆಮೇಲೆ ಮಾತಾಡ್ಸೋಣ. ಆಮೇಲೆ ಮಾತಾಡುವ ಬಾಬಾ, ಕೆಲಸಕ್ಕೆ ತೊಂದರೆ ಆಗೋದು ಬೇಡ. ಇಲ್ಲಿ ನೋಡಿ, ತೋರಣ ಕಟ್ತಾ ಇದ್ದಾರೆ. ತೋರಣ ಎಲ್ಲ ಕಟ್ತಾ ಇದ್ದಾರೆ. ಮತ್ತೆ ಸಂತು, ಈಗ ನಾವು ಕಾಲೇಜ್ ಡೇಸಲ್ಲೆಲ್ಲ ಕಳಸ ದೇವಸ್ಥಾನಕ್ಕೆ ಯಾವಾಗ ಬರ್ತಿದ್ವಿ ಹೇಳಿ? ಡೈಲಿ ಬರೋದು. ಸೋಮವಾರ ಒಂದಿನ ಬರ್ತಿರ್ಲಿಲ್ಲ, ಸೋಮವಾರ ಇಲ್ಲಿ ಫುಲ್ಲು ಬಿಸಿ ಶೆಡ್ಯೂಲ್ ಇರ್ತಿತ್ತಲ್ಲ, ಹಾಗಾಗಿ ಸೋಮವಾರ ಒಂದು ಬರ್ತಿರ್ಲಿಲ್ಲ. ಬಾಕಿ ದಿವಸ ಎಲ್ಲ ಹಾಜರ್. ಊಟಕ್ಕಂತ ಬರೋದಿಲ್ಲೇ, ಊಟ. ಕಾಲೇಜ್ ಹುಡುಗರೆಲ್ಲ ಇಲ್ಲಿ. ಮತ್ತೆ ದುಡ್ಡಿದ್ದಾಗ ಉದಯಚಂದ್ರ ಹೋಟ್ಲು, ಇಲ್ಲಾಂದರೆ ಕಳಸೇಶ್ವರ ದೇವಸ್ಥಾನ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಂದು ಅನ್ನ ಪ್ರಸಾದವನ್ನು ನೀಡಿರುವಂಥ ಒಂದು ಕ್ಷೇತ್ರ. ಮತ್ತು ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ನಾವೆಲ್ಲರೂ ಇಲ್ಲಿಗೆ ಯಾವಾಗ ಬಂದರೂ ಸ್ವಲ್ಪ ಸ್ವಾರ್ಥಿಗಳಾಗಿ ಬರ್ತೀವಿ. ನಾನು ಹೇಳೋದು, ದೇವಸ್ಥಾನಗಳಿಗೆ ಸ್ವಾರ್ಥ ಎಲ್ಲ ಬಿಟ್ಟು, ನಂಗೆ ಅದು ಕೊಡೋದೇವ್ರೆ, ಇದು ಕೊಡೋದೇವ್ರೆ, ಹಾಗೆ ಹೀಗೆ ಅಂತ ಬೇಡ್ಕೊಂಬರೋದು ಬಿಟ್ಟು, ಒಂದು ದಿವಸ ಯಾವತ್ತಾದ್ರು ಒಂದು ದಿವಸ ಆರಾಮಲ್ಲಿ ಬಂದು ನೆಮ್ಮದಿಲಿ ಬಂದು ಏನು ಬೇಡ್ಕೊಳ್ದೆ ಕೈ ಮುಗಿದು ಸೀದಾ ಹೊರಟು ನಡಿ, ಒಂದು 10 ನಿಮಿಷ ಕೂತು, ಆಮೇಲೆ ಅದರಲ್ಲಾಗೋ ಫೀಲ್ ನೋಡಿ. ನನಗೆ ಸ್ವಲ್ಪ ಅನುಭವ ಆಗಿದೆ. ನಿಮಗೇನಾದ್ರೂ ಅನುಭವ ಆದರೆ ಕಮೆಂಟ್ ಮಾಡಿ ನೋಡೋಣ. ಒಂದು ದಿವಸ ಬಂದು ಹೋಗಿ ಹಂಗೆ ಫುಲ್ಲು ಜಂಜಾಟ ಜೊತೆಗೆ ಬಂದರೆ ಒಂಥರ ಫೀಲ್ ಇರುತ್ತೆ. ಹಾಗೆ ಬಂದು ಪ್ರಶಾಂತ ರೀತಿಯಲ್ಲಿ ಕೂತು ಹೋಗ್ಬಿಡ್ಬೇಕು.
ಇಲ್ಲಿ ದೇವಸ್ಥಾನ ಇರುವಂಥದ್ದು ಇಲ್ಲಿ ಆನೆ ಗಣಪತಿ ಹೆಣ್ಣು ಗಂಡು ಅಂತ ಎರಡಿದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಅವ್ರ ಹತ್ರ ಕೇಳೋಣ. ಇಲ್ಲಿ ಇದ್ದಾರೆ, ಫ್ರೀ ಇದ್ದರೆ ಮಾತಾಡ್ಸೋಣ. ಈಗ ಕಳಸ ದೇವಸ್ಥಾನದ ಒಳಗೆ ಪ್ರವೇಶವನ್ನು ಪಡ್ಕೊಳ್ತಿದ್ದೀವಿ. ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವೀಗ ನೋಡಿ ಆನೆ ಗಣಪತಿ ಹೆಣ್ಣು ಮತ್ತು ಗಂಡು ಅಂತ ಎರಡು ಕಾಣ್ತಿದೆಯಲ್ಲ, ಅದು ಯಾಕೆ ಗಂಡು ಮತ್ತು ಹೆಣ್ಣು ಅಂತ ಬಂತು, ಮತ್ತು ಅದರ ಫಸ್ಟ್ ಯಾಕೆ ಇಲ್ಲಿ ದರ್ಶನವನ್ನು ಪಡಿಬೇಕಂತೇಳಿ ನೋಡಿ ಇಲ್ಲಿ ನಮ್ಮ ಮೂಲ ಅರ್ಚಕರಿದ್ದಾರೆ, ಆನೆ ಗಣಪತಿಯ ಮೂಲ ಅರ್ಚಕರು, ಅವ್ರ ಹತ್ರನೇ ಕೇಳೋಣ. ಸುಬ್ರಹ್ಮಣ್ಯ ಅಂತ, ಈ ಗಣಪತಿಯ ಅರ್ಚಕರ ನಾನು. ಇದು ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ತಾಳಾಸುರದ ರಾಕ್ಷಸ ತಪಸ್ ಮಾಡಿಬಿಟ್ಟು ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾನೆ. ಬ್ರಹ್ಮ ಅವರು ವರ ಕೊಟ್ಬಿಡ್ತಾರೆ ಅವರಿಗೆ, ಅವ್ರ ತಪಸ್ ಮೆಚ್ಚಿ. ನಿಂಗೆ ಯಾರೊಂದು ಏನೂ ಸಹ ಆಗೋದಿಲ್ಲ, ಆದರೆ ಪ್ರಾಣಿಗಳಿಂದ ನಿಂಗೆ ಆಪತ್ತು ಬರುತ್ತೆ ಅಂತ ಒಂದು ತೊಂದರೆ ಇದೆ ಅಂತ ಕೊಟ್ಟಿರ್ತಾನೆ. ಇವ್ರು ವರ ಪಡೆದ ನಂತರ ಅಹಂಕಾರದಲ್ಲಿ ಮೆರೆತ ಎಲ್ಲ ದೇವತೆಗಳನ್ನು ಓಡಿಸಿಬಿಟ್ಟು ಆ ಹಠಾಸಲ್ಲಿ ಮೆರೀತಾ ಇರ್ತಾರೆ. ಇವರ ಅಹಂಕಾರವನ್ನು ಮೆರೆಯೋಕ್ಕೋಸ್ಕರ, ರಾಕ್ಷಸ ಮೆಟ್ಟು ಮರಿಗೋಸ್ಕರ ಗಣಪತಿ ಆನೆ ರೂಪದಲ್ಲಿ ಬರ್ತಾನೆ. ಇವ್ರು ಹಿಂಸೆ ತಡೆಯಲಾರ್ದ್ರೆ ಭಕ್ತರು ಏನು ಮಾಡ್ತಾರೆ, ಈಶ್ವರನ ಮರೆ ಹೋದಾಗ ಈಶ್ವರ ಗಣಪತಿ ಹೇಳ್ತಾನೆ, ನೀವು ಹೋಗಿ ಅವ್ರನ್ನ ಹುಡ್ಡೆ ಮಾಡ್ತಾರೆ. ಈಗ ಕಳಸ ದೇವಸ್ಥಾನದ ಆನೆ ಗಣಪತಿ ಸನ್ನಿಧಿಯಿಂದ ನಮಗೆ ಮುಂದ್ಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಅಷ್ಟೊಂದು ನಮಗೆ ರೆಸ್ಪಾನ್ಸ್ ಸಿಗಲಿಲ್ಲ, ಮತ್ತು ನಾವು ಪರ್ಮಿಷನ್ ಕೂಡ ತಗೊಳ್ಳಿಲ್ಲ. ಸಂತ ಬನ್ನಿ ಮರೆ ಪರ್ಮಿಷನ್ ಅಂದರೆ ನಾವು ವಿಡಿಯೋ ದೇವಸ್ಥಾನದ ಹೊರಗಡೆ ಮಾಡುವಂಥದ್ದಲ್ಲ, ಹಾಗಾಗಿ ಲೋಕಲ್ ಅವರೆಲ್ಲ ಬಿಡ್ತಾರೆ ಅಂತೇಳಿ ವಿಡಿಯೋ ಗಡಿ ಬೇರೆ ಅರ್ಜೆಂಟು. ಹೌದು, ಮತ್ತೆ ಭಟ್ರು ಮಿಸ್ ಆದರೆ ಮತ್ತೆ ಮಾತಾಡಕ್ಕೆ ಯಾರು ಸಿಗಲ್ಲ ಅಂತ ಮಾಹಿತಿ ಕೊಡೋರು ಬೇಕಿತ್ತು ಅಂತೇಳಿ ನಾವು ಅರ್ಜೆನ್ಸಿಲಿ ಇದ್ರಿ. ಮತ್ತೆ ಅದೇ ಗರ್ಭಗುಡಿ ಒಳಗೆ ಅಲ್ಲ ಅಂತೇಳಿ ಹೊರಗಡೆ ಅಲ್ಲ, ಪರ್ಮಿಷನ್ ಬೇಕಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಏನಾಯ್ತು ಸ್ವಲ್ಪ ಮತ್ತೆ ನಾವು ಸಂದೇಶ ಹೆಂಗೂ ಕೊಡ್ತೀವಿ, ಬಿಡಲ್ಲ. ಹಾಗಾಗಿ ನೋಡಿ ಈಗ ಬಂದಿರೋದು ನಾವು ಕೋಟೆಹೊಳೆ. ಇದು ಕೂಡ ಕಳಸ ದೇವಾಲಯಕ್ಕೆ ಸಂಬಂಧ ಪಡ್ತದೆ. ಹೇಗೆ ಅಂತೇಳಿ ಮುಂದೆ ಹೋಗ್ತಾ ಮಾತಾಡೋಣ. ಮತ್ತೆ ಇಲ್ಲಿಗೆ ಕಳಸ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನಂದ್ರೆ, ಇದು ಪರಿಸರ ಏನಿದೆ ಅಗಸ್ತ್ಯ ಜನಿಸಿದಂತ ಏನಿದು ಪರಿಸರ ಇದೆ ಕುಂಭಾಕೃತಿಯಲ್ಲಿ ಇರೋದ್ರಿಂದ ಕಳಶ ಅಂತ ಹೇಳಿ ಹೆಸರು ಬಂತು. ಅದೀಗ ನಾವು ಮಾತಾಡ್ತಾ ಕಳಸ ಅಂತ ಹಂಗಾಗಿದೆ ಈಗ. ಮತ್ತೆ ಇನ್ನೊಂದು, ಇದು ಅಲ್ಲಿ ದೇವಸ್ಥಾನದು ಗಂಡು ಗಣಪತಿ ಮತ್ತೆ ಹೆಣ್ಣು ಗಣಪತಿ ಅಂತ ಇದೆಯಲ್ಲ, ಅದ್ರದ್ದು ಮಾಹಿತಿ ಅಂತ ಕೊಡೋದಾದ್ರೆ ನಿಮ್ಗೆ ಗೊತ್ತಿರಂಗೆ. ಅದೇ ನಾವಲ್ಲಿ ಕೇಳಿದಾಗ ಮತ್ತೆ ಭಟ್ರು ಸ್ವಲ್ಪ ಹೇಳಿದ್ರಲ್ಲ, ಅದೇನಂದ್ರೆ ಈಗ ರಾಕ್ಷಸರಿಂದ ದೇವತೆಗಳಿಗೇನು ತೊಂದರೆ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ದೇವತೆಗಳೆಲ್ಲ ಈಶ್ವರನ ಹತ್ರ ಮೊರೆ ಹೋಗ್ತಾರೆ. ಅಂದರೆ ನಮ್ಮ ಈ ಥರ ತೊಂದರೆ ಆಗ್ತಿದೆ, ಅದಂಚೂರು ಬಗೆಹರಿಸ್ಕೊಡಿ ಅಂತೇಳಿ ಈಶ್ವರನ ಹತ್ರ ಕೇಳ್ಕೊಂಡಾಗ ಈಶ್ವರ ದೇವರು ಏನು ಮಾಡ್ತಾರೆ, ಗಣಪತಿಯನ್ನು ಹೇಳ್ತಾರಂತೆ ಈ ಥರ ಹೋಗಿ ಈ ಥರ ತೊಂದರೆ ಆಗ್ತಿದೆ ಅಂತೆ, ಅದನ್ನ ನೀನು ರಾಕ್ಷಸರನ್ನ ಸಂಹಾರ ಮಾಡು ಅಂತೇಳಿ ಶಿವ ಗಣಪತಿಯನ್ನು ಕಳಿಸ್ಕೊಡ್ತಾರೆ. ಆವಾಗ ಗಣಪತಿ ಆನೆ ರೂಪದಲ್ಲಿ ಬಂದು ರಾಕ್ಷಸರನ್ನು ಸಂಹಾರ ಮಾಡುವಂಥದ್ದು. ಆ ಸಂಹಾರ ಮಾಡೋ ರೀತಿ ಹೇಗಂದ್ರೆ, ರಾಕ್ಷಸರು ನೋಡ್ತಾ ಇದರಲ್ಲಿ ಕೂತಿರ್ತಾರೆ, ಮರದ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರಂತೆ ಈ ಗಣಪತಿಯನ್ನು ಸಂಹಾರ ಮಾಡೋದನ್ನ. ಅದು ಇನ್ನೊಂದೇನಂತಂದ್ರೆ, ಕಾಡು ಪ್ರಾಣಿಗಳ ರೂಪದಲ್ಲಿ ತೊಂದರೆ ಕೊಡ್ತೀನಿ ಅಂತ ಬರೋದಂತೆ. ಅದೇನಾಗುತ್ತೆ, ಹೆಣ್ಣು ಆನೆ ರೂಪದಲ್ಲಿ ಬಂದು ರಾಕ್ಷಸರನ್ನು ಸಂಹಾರ ನೋಡುವಾಗ ರಾಕ್ಷಸರು ಓಡ್ತಾರಂತೆ. ತಪ್ಪಿಸ್ಕೊಂಡು ಓಡುವಾಗ ಗಂಡ ಆನೆ ಬಂದು ಇರಿಯೋದು, ಸಂಹಾರ ಮಾಡೋದು. ಹಾಗೆ ಗಂಡು ಗಣಪತಿ ಹೆಣ್ಣು ಗಣಪತಿ ಅಂತೇಳಿ ಇಲ್ಲಿ ಪೂಜೆ ಮಾಡ್ತಾರೆ. ಈಗ ಭಕ್ತಾದಿಗಳೇನು ಬರ್ತಾರಲ್ಲ, ಸ್ಟಾರ್ಟಿಂಗ್ ಬಂದಾಗ ಫಸ್ಟ್ ಇಲ್ಲಿಂದನೇ ಪೂಜೆ ಭಕ್ತರಿಗೆ ಬಾರಿ ಒಳ್ಳೇದಾಗುತ್ತೆ ಅಂತೇಳಿ ಫಸ್ಟ್ ಇಲ್ಲಿಂದ ಏನು ಹೋಗ್ತೀವಲ್ಲ ಒಳಗಡೆ, ಫಸ್ಟ್ ಇಲ್ಲಿ ಕೈ ಮುಕ್ಕೊಂಡು ಹೋದ್ರೆ ಸುಖ ಆರೋಗ್ಯ ಎಲ್ಲ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ. ಆನೆ ಕಾಟ ಎಲ್ಲ ಇರುತ್ತಲ್ಲ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಹೋದ್ರೆ ಆನೆ ಗಣಪತಿ ಏನು ಸಮ್ಮುಖದಲ್ಲಿ
ಪ್ರಾಣಿಗಳು ಅಂದ್ರೆ ಪ್ರಾಣಿ ಅಂದ್ರೆ ಆನೆ ಬರ್ತಾವಂತೆ, ಅಂದ್ರೆ ಜಮೀನಿಗೆಲ್ಲ ಬರ್ತವೆ, ಬಟ್ ಏನು ಹಾನಿ ಮಾಡಲ್ಲ ಅಂತೆ. ಅದೊಂದು ಗಾಢವಾದ ನಂಬಿಕೆ. ಮತ್ತೆ ಇನ್ನೊಂದು ಗಿರಿಜಾ ಕಲ್ಯಾಣ ಇನ್ನೊಂದು ಫೇಮಸ್ ಆಗಿ ನಡೆಯುವಂಥದ್ದು. ಗಿರಿಜಾ ಕಲ್ಯಾಣದ ಬಗ್ಗೆ ಹೇಳಲೇಬೇಕು. ಅದೊಂದು ಹೇಳೋದಾದ್ರೆ ಅದು ಈಗ ಶಿವನ ಕಲ್ಯಾಣ ಏನಾಗುತ್ತೆ, ಮದುವೆ ಇದು ಅದು ವಾರಣಾಸಿಯಲ್ಲಿ ಆಗುವಂತ, ಕಾಶಿಯಲ್ಲಿ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈಗ ದೇವತೆಗಳು ಋಷಿ ಮುನಿಗಳು ಎಲ್ಲ ಮದುವೆಯಲ್ಲಿ ಭಾಗವಹಿಸ್ಬೇಕಂತ ಭಾರಿ ಆಸೆಯಲ್ಲಿ ಇರ್ತಾರೆ, ಹೋಗ್ಬೇಕಂತಾನೆ ಇರ್ತಾರೆ. ಹಾಗೆ ನಮ್ಮ ಅಗಸ್ತ್ಯ ಮುನಿಗಳೇನಿದ್ದಾರೆ ಋಷಿಗಳು, ಅವರು ಕೂಡ ಶಿವನ ಮದುವೆಗೆ ಹೋಗ್ಬೇಕು ಅಂತೇಳಿ ಬಹಳ ಬಹಳ ಆಶೆಯಿಂದ ಕಾಯ್ತಾ ಇರ್ತಾರಂತೆ. ಬಟ್ ಹೋಗುವಾಗ ಏನಾಗುತ್ತೆ, ನಮ್ಮ ವಿಂಧ್ಯ ಪರ್ವತ ಅದು ಎತ್ತರ ಆಗ್ತಾ ಹೋಗುತ್ತಂತೆ. ಎತ್ತರ ಆಗ್ತಾ ಹೋದಂಗೂ ನಮ್ಗೆ ಭೂಮಿ ಒಂದ್ ಸೈಡ್ ಕತ್ಲಾಗುತ್ತೆ, ಭೂಮಿಯಲ್ಲಿ ಅಸಮತೋಲನ ಉಂಟಾಗ್ತದೆ. ಆ ಟೈಮಲ್ಲಿ ಈಶ್ವರ ಏನ್ ಮಾಡ್ತಾರೆ, ಅಗಸ್ತ್ಯ ಮುನಿಗಳಿಗೆ ಒಂದು ದಿವ್ಯ ದೃಷ್ಟಿಯನ್ನ ನೀಡ್ತೀನಿ ನಾನು ನಿಮ್ಗೆ. ಇವರು ಉತ್ತರಾಖಂಡದ ಕಡೆ ಪ್ರಯಾಣ ಬಳಸಿರ್ತಾರಲ್ಲ, ದಕ್ಷಿಣ ಬ್ಯಾಲೆನ್ಸ್ ತಪ್ತಾ ಇರುತ್ತೆ. ಹಾಗಾಗಿ ಈಶ್ವರ ಏನ್ ಮಾಡ್ತಾರೆ, ಅಗಸ್ತ್ಯ ಮುನಿಗಳಿಗೆ ಒಂದು ದಿವ್ಯ ದೃಷ್ಟಿಯನ್ನ ನೀಡ್ತಾರೆ. ದಿವ್ಯ ದೃಷ್ಟಿಯನ್ನ ನೀಡಿ ದಕ್ಷಿಣದ ಕಡೆಗೆ ಕಳಿಸ್ತಾರಂತೆ. ಅವಾಗ ಇಲ್ಲಿ ಕಳಸದಲ್ಲಿ ಬಂದು ನೆಲೆ ಆಗುವಂಥದ್ದು, ಇಲ್ಲಿಂದಾನೇ ಆ ಮದುವೆ ನೋಡುವಂಥದ್ದು. ಮತ್ತೆ ಅದೇ ಅವರಿಗೆ ವರ್ಷಲ್ಲೂ ಆ ಮದುವೆಯನ್ನು ನೋಡುವ ಭಾಗ್ಯವನ್ನ ದಿವ್ಯ ದೃಷ್ಟಿಯಿಂದ ಮತ್ತೆ ಏನಂದ್ರೆ ಅಲ್ಲಿ ಕಾಶಿಲಿ ಏನ್ ಗಿರಿಜಾ ಕಲ್ಯಾಣ ನಡೀತದೆ 12 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಈಶ್ವರ ಏನ್ ವರ ಕೊಡ್ತಾರ ಅಂದ್ರೆ, ಅಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲಲ್ಲ, ನಿಮಗೆ ಇಲ್ಲಿ ನಿತ್ಯ ಕಲ್ಯಾಣ ನಡೆಸ್ಕೊಡ್ತೀನಿ ಅಂದ್ರೆ ವರ್ಷದಲ್ಲಿ ಒಂದ್ಸಲಿ ಇಲ್ಲಿ ಕಲ್ಯಾಣ ನಡೆಸ್ತಾ ಇರುತ್ತೆ, ಗಿರಿಜಾ ಕಲ್ಯಾಣ ಆಗ್ತಾ ಇರುತ್ತೆ. ಅಗಸ್ತ್ಯ ಮುನಿಗಳಿಗೆ ಬೇಜಾರಾದಾಗ ಈಶ್ವರ ಅವ್ರ ಅಂತರಾತ್ಮನ ಅರ್ತು ದಿವ್ಯ ದೃಷ್ಟಿ ಕೊಡುವಂಥದ್ದು. ಮತ್ತೆ ಇದೇ ನಮ್ಮ ಕಳಸದ ಇತಿಹಾಸದಲ್ಲಿ ನೋಡಿದ್ರೆ ಇಲ್ಲಿ ಒಂದು ಅಂದ್ರೆ ಇದು ಮೊದಲು ಇದು ಸೌರಾಷ್ಟ್ರದ ಶ್ರುತಬಿಂದು ಅಂತ ಏನು ಮಹಾರಾಜ ಇದಾನಲ್ಲ, ಅವರು 1800 ವರ್ಷಗಳ ಹಿಂದೆನೆ ಈ ದೇವಸ್ಥಾನ ಇದ್ದಾಗ ಸ್ವಲ್ಪ ಶಿಥಿಲ ಆಗಿರ್ತದಲ್ಲ, ಮತ್ತೆ ಇದನ್ನ ಇದು ಮರುಸ್ಥಾಪನೆ ಅಂದ್ರೆ ಅದನ್ನ ರಿಪೇರಿ ಮಾಡೋ ಕೆಲಸ ಅಂತ ಕೂಡ ಮಾಡಿರ್ತಾರೆ 1800 ವರ್ಷಗಳ ಹಿಂದೆ. ಅದಾದ ನಂತರ ಇದು ಕಾರ್ಕಳದ ಭೈರವ ಅರಸ ಅವರದೊಂದು ಮನೆತನ, ಮತ್ತೆ ಇಕ್ಕೇರಿ ಕೆಳದಿ ರಾಜ ಮನೆತನ, ಮತ್ತೆ ಮೈಸೂರು ಒಡೆಯರ್ ಮನೆತನ ಎಲ್ಲ ಇದು ಆಳ್ವಿಕೆ ನಡೆಸಿತ್ತಂತೆ. ಇಲ್ಲಿ ಆಳ್ವಿಕೆಗೆ ಈ ದೇವಸ್ಥಾನ ಕೂಡ ಒಳಪಟ್ಟಿತ್ತಂತ ಕೂಡ ಹೇಳ್ತಾರೆ. ಅವರ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಒಳಪಟ್ಟಿತ್ತು ಅಂತ. ಮತ್ತೆ ಇನ್ನೊಂದು ಈ ಕೋಟೆಹಳ್ಳಿ ಹೊಳೆಯನ್ನು ನೋಡುವಾಗ ಈ ಪಂಚತೀರ್ಥಗಳು ದೇವಸ್ಥಾನಕ್ಕೆ ಸೇರಿರುವಂತಹ ಪಂಚತೀರ್ಥಗಳು ಒಂದು ಇದೆ, ನಾವೀಗ ಇದೀವಲ್ಲ, ಇದು ಕೋಟಿ ತೀರ್ಥ ಕೋಟೆ ಹೊಳೆ, ಇನ್ನೊಂದು ನಾಗತೀರ್ಥ, ಮತ್ತೊಂದು ರುದ್ರತೀರ್ಥ ಅಂತೇಳಿ, ಮತ್ತೆ ಅಂಬಾತೀರ್ಥ, ಮತ್ತೊಂದು ವಶಿಷ್ಠ ತೀರ್ಥ. ಅಲ್ಲಿಗೆ ಒಟ್ಟು 5 ತೀರ್ಥಗಳು ಇದು ಕಳಸ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಇದರಲ್ಲಿ ಬರುವಂಥದ್ದು. ಮತ್ತೆ ಈಗ ನಾವು ಇಷ್ಟೆಲ್ಲ ಹೇಳ್ತಿದ್ವಿ ಕಾರಣ ಅಂತ ಹೇಳಿ, ಅದನ್ನು ಹೇಳಿಲ್ಲ. ಕಾರಣ ನಿಮ್ಗೆ ಅಂದ್ರೆ ಬೇಜಾರಾಯ್ತು ಮನಸ್ಸಿಗೆ? ವಿಷಯ ಅಂದ್ರೆ ಕಾರಣ ಅಂದ್ರೆ ಜಾತ್ರಾ ಸ್ಥಳ ಇದೆ, ಅದಕ್ಕೆ ನಾವು ಇದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಆದಷ್ಟು ಕೊಡುವ ಅಂತ. 9ಕ್ಕೆ ಜಾತ್ರೆ ಮಹಾರಥೋತ್ಸವ ಇರುವಂತಹದ್ದು. ನಿನ್ನೆ 3ರಿಂದ ಸ್ಟಾರ್ಟ್ ಆಗಿರುವಂತದ್ದು. ನಿನ್ನೆ ಏನಲ್ಲಿ ರಥ ತೋರಿಸಿದ್ವಲ್ಲ ಬೆಳಿಗ್ಗೆ, ಅದು ಕೂಡ ಅವರಿಗೊಂದು ಬುಕ್ ನಮ್ಮಲ್ಲಿ ಉಳಿತಾ ಅಂತ. 6 ಚಕ್ರದ್ದು ನೋಡಿ ತೋರಿಸಿದ್ನಲ್ಲ, 6 ಚಕ್ರದ್ದು ಇರುವಂತದ್ದು ಕಳಸದಲ್ಲಿ. ನಿಮ್ಗೆ ಏನಾದ್ರು ವಿಡಿಯೋಗ್ರಾಫರ್ಗೆ ಗೊತ್ತಿತ್ತಾ? ಅವರಿಗೆ ಗೊತ್ತಿಲ್ಲ, ಕಳಸದವರು ಅವರಿಗೆ ಗೊತ್ತಿಲ್ಲ. ಮತ್ತೆ ಈಗ ಜಾತ್ರೆಗೆ ಯಾರನ್ನ ಕರ್ಕೊಂಡು ಹೋಗುವ? ಯಾರನ್ನ ಕರ್ಕೊಂಡು ಹೋಗ್ಬೇಕು ನಾವು? ನಮ್ಮ ನೆನಪಿನ ನಾಯಕರು, ಕನಸಿನ ಮಹೇಶರು ನಮ್ಮೊಂದಿಗೆ ಅವರೇ ಇರ್ತಾರೆ. ಮತ್ತೆ ಯಾರಾದ್ರೂ FNC ಭರತ್ ಒಬ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಕಳಸದವರು. ಅವರೊಂದು ಬೇಕು ಭರತಣ್ಣ ಅಂತ ಫೋನ್ ಮಾಡಿದ್ರೆ, ಅಣ್ಣ ಎಂತ ತಮ್ಮನೇ ಇಲ್ಲ ಅಂತ ಅವರಿಗೊಂದು ಧನ್ಯವಾದ ತಿಳಿಸ್ಬೇಕು. ಧನ್ಯವಾದ ಈ ವಿಡಿಯೋ ಮುಖಾಂತರ ಅವರಿಗೊಂದು ಧನ್ಯವಾದ. ಮತ್ತೆ ಅವರಿಗೆ ಲವರ್ ಎಲ್ಲ ಬೈತಾರಂತೆ, ಮತ್ತೆ ನಾವೆಲ್ಲ ಕೆಲಸ ಅವರು ಇವರೆಲ್ಲ ಕಳಿಸ್ತಿರ್ತಾರಲ್ಲ, ಅವರಿಗೆ ಗುಡ್ ನೈಟ್ ಎಲ್ಲ ಹೇಳಿ ಇವ್ರು ಮಲಗಿರ್ತಾರಂತೆ ಲವರಿಗೆ. ಮೆಸೇಜ್ ಮಾಡೋತ್ತಿಗೆ ನಾವು ಮೆಸೇಜ್ ಹಾಕೋದಂತೆ, ಪದೇ ಫೋಟೋ ಕಳಿಸ್ತೀರಿ ಮಾರ, ಇಲ್ಲಿ ನಂಗೆ ಹುಡುಗಿ ಬೈತಾಳೆ ಅಂತಿರ್ತಾರಪ್ಪ. ಏನೋ ನಮ್ದು ಅಂತ ತಪ್ಪನ್ನು ಹೊಟ್ಟೆಗೆ ಹಾಕೊಳ್ಳಿ. ಮತ್ತೆ ನಾನೊಂದು ಈ ದೇವಸ್ಥಾನಗಳಿಗೆ ಏನು ಅವ್ರ ಕಮಿಟಿ ಎಲ್ಲ ಇರ್ತಾರಲ್ಲ, ಅವರಿಗೊಂದು ನನ್ನ ಚಾನಲ್ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಮನವಿ, ನಾವೆಲ್ಲ ಬಂದ್ರು ನಮ್ಗೊಂದು ಮಾಹಿತಿ ಕೊಡಿ. ಹೌದು, ನಾವಾಗೆ ಕೊಟ್ರೆ ಅದು ಅಂದ್ರೆ ನಮ್ಗೆ ಇನ್ ಡೆಪ್ತ್ ಗೊತ್ತಿರಲ್ಲ, ಯಾಕಂದ್ರೆ ಯಾವ್ದಾದ್ರು ಮಾತು ತಪ್ಪಿ ಬರ್ಬಹುದು. ಒಂದು ಮಾಹಿತಿ ಕೊಡುವಾಗ ಅಲ್ಲಿಂದ ರಾಂಗ್ ಆಗಿ ಹೋದ್ರೆ
ಅವರೇ ಒಂದು ಕೊಟ್ರೆ correct. ಹಳ್ಳಿ ಜಾತ್ರೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಒಳ್ಳೆ response ಹಳ್ಳಿ ಮತ್ತೆ ಹೇಮಾವತಿ ಜಾತ್ರೆ ಹೇಮಾವತಿ ಜಾತ್ರೆ. ಅದು ನಮ್ಗೆ ಗೊತ್ತೇ ಇಲ್ಲ, ಸಡನ್ ಆಗಿ ಹೋದ್ವಿ, ಯಾರೋ ಒಳ್ಳೆ ಸಿಕ್ಕಿದ್ರು. ರೆಸ್ಪಾನ್ಸ್ ಸಿಕ್ತು. ಈಗ ನಮ್ಮೂರಲ್ಲಿ ನಮ್ಮ ಜಾತ್ರೆ ನಮ್ಗೆ ಈ ತರ ಒಂದು ಅದೇ ಒಂಥರ ಬೇಜಾರಾಗ್ತದೆ. ಮತ್ತೆ ನಮಗೆ ಪೂರ ಎಲ್ಲ ಬೇಜಾರಾಗಲ್ಲ, ಒಂದ್ 5 ನಿಮಿಷ ಬೇಜಾರಾಗ್ತದೆ, ಮತ್ತೆ ನಾವು ಸರಿ ಆಗ್ತೀವಿ ನಮ್ದಂಗೆ. ಇಲ್ಲಿವರೆಗೂ ಅದು ಹಂಗೆ ಮಾಡ್ಕೊ ಬಂದಿದ್ದು, ಚೇಂಜ್ ಎಲ್ಲ ಆಗೋದೇ ಇಲ್ಲ. ಒಂದ್ 5 ನಿಮಿಷ ಒಂಚೂರು ಅದಲ್ಲೆಲ್ಲ ನೋವು ಆಗ್ತದೆ, ಮತ್ತೆ ಬಟರ್ಫ್ಲೈ ಆಯ್ತು, ಅಲ್ಲಿಗೆ ಹಾರಿ ಹೋಗ್ತದೆ. ಎಲ್ಲರ ಜೀವನದಲ್ಲೂ ಹಂಗೆ ಇರ್ಬೇಕು, ಏನಂತೀರಾ? 5 ನಿಮಿಷ ಬೇಜಾರಿಗೆ ಅಂತಾನೆ ಟೈಮ್ ಕೊಡ್ಬೇಕು. ಮತ್ತೆ ನಾವು ಹೇಳೋದೆಂತ ಲೀವ್ ಮೂಮೆಂಟ್ ಆಫ್ ಯರ್ ಲೈಫ್ ಅಂತ. ಇಲ್ಲಿ ಇನ್ನು ಕಳಸದ ಬಗ್ಗೆ ಗೊತ್ತಿರುವಷ್ಟು ಹೇಳಿದೀವಿ, ಇನ್ನು ಜಾಸ್ತಿ ತೀರಾ ಎಲ್ಲ ಅಷ್ಟೆಲ್ಲ ರಥದ ಬಗ್ಗೆ ಸ್ವಲ್ಪ ಡೆಪ್ತ್ ಹೋಗೋಣ ಅಂತ ನೋಡಿದ್ವಿ. ಅವ್ರ ಕೆಲಸದಲ್ಲಿ ಬಿಸಿ ಆದ್ರು. ಸಾಧ್ಯ ಆದಷ್ಟು ಆದ್ರೆ ಮುಂದಿನ ವಿಡಿಯೋದಲ್ಲಿ ಅಕಸ್ಮಾತ್ ಮಾಹಿತಿ ಸಿಕ್ಕರೆ ಮುಂದಿನ ವಿಡಿಯೋದಲ್ಲಿ ತಿಳಿಸುವ. ಹೇಗೋ ಜಾತ್ರೆಗೆ ಎಲ್ಲರೂ ಕೂಡ ಕಳಸ ಜಾತ್ರೆಗೆ ಕುಟುಂಬದೊಂದಿಗೆ ಬನ್ನಿ, ಏನ್ ಬೇಕು ಎಲ್ಲ ತಗೊಂಡೋಗಿ. ಮದುವೆ ಆಗ್ತಿದ್ದಾರೆಲ್ಲ ಮದುವೆ ಆಗೋರ್ ಜೊತೆಗೆ ಬನ್ನಿ ಅಲ್ಲ ಹೇಳಿದ್ದೆ. ಯಾವ್ದಾದ್ರು ಹೆಂಡತಿ ಜೊತೆಗೆ ಬನ್ನಿ, ಇನ್ನೆಂತದ್ದು. ನಮ್ದೀಗ ಹಳೆ ಗ್ರೂಪ್ ಎಲ್ಲ ವಾಟ್ಸಪ್ದು ಮೊದಲಿಂದನೇ ಗ್ರೂಪ್ ಅಂದ್ರೆ ನಂಗೆ ಸ್ವಲ್ಪ ಅಲರ್ಜಿ. ಈಗ ಒಟ್ಟಿಗೆ ಒಂದು 4 ಜನ ಒಟ್ಟು ಸೇರಿಸಿ ಒಂದು ಗ್ರೂಪ್ ಮಾಡಿದ್ದು ನಾನು. ಮೊಬೈಲ್ ಇರೋ ಕಾಂಟ್ಯಾಕ್ಟ್ ಯಾರ್ಯಾರು ಸೇವ್ ಇದೆ ಎಲ್ಲರನ್ನು, ಯಾರಾದ್ರೂ ಒಂದು ಎಂತ ಕಿರಿಕಿರಿ ಮಾಡಿದ್ರೆ ಅಂತ ಹೇಳ್ಬೋದು. ಎಂತ ಮಾಡೋದು, ಮಾಡ್ಲೇಬೇಕು. ಶುರು ಮಾಡಿದ್ವಿ ಅಂದ್ರೆ ಮಾಡ್ಲೇಬೇಕು. ಆ ಗ್ರೂಪ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ, ಕೂಡಲೇ ಲಿಂಕ್ ಸಿಗ್ತದೆ. ಯೂಟ್ಯೂಬಲ್ಲಿ ಹೋಗಿ 0 ಮೆಂಬರ್ಸ್ ಅಂತ ಹೊಡಿಬೇಕು, ಅದು ಇದು ಏನಿಲ್ಲ. ಆ ಲಿಂಕ್ನ ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ನಮ್ಮ ವಿಡಿಯೋಸ್ನ ಅಷ್ಟೇ ಹೆಚ್ಚು ಜನರಿಗೆ ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಆದಷ್ಟು ಸ್ವಲ್ಪ ಲೆಂತ್ ಆಗ್ತದೆ, ಅದು ತೊಂದರೆ ಇಲ್ಲ, ನೋಡಿ. ಮುಂದೆ ಸ್ವಲ್ಪ ಕಡಿಮೆ ಎಲ್ಲ ಮಾಡಿ ಹಾಕುವ. ಅಂದ್ರೆ ನಮ್ ಕಂಟೆಂಟ್ ಆ ಥರದ್ದು ಸಿಕ್ತಿಲ್ಲ, ಕಡಿಮೆ ಕಂಟೆಂಟ್ ಸಿಕ್ ಅಂದ್ರೆ ಶೂಟ್ ಮಾಡಕ್ ಮಾಡ್ತೀವಿ, ಮತ್ತೆ ಕಟ್ ಮಾಡಿದ್ರೆ ನಮಗೆ ಬೇಜಾರಾಗ್ತದೆ. ಯಾಕೆ ಇದು ಮಾಡೋದು ಅಂತ ಹೇಳಿ ಫುಲ್ ಆಗ್ತೀವಿ, ಲೆಂತ್ ಆಗುತ್ತೆ, ಎಡಿಟ್ ಸ್ವಲ್ಪ ಕಷ್ಟ ಆಗ್ತದಲ್ಲ. ಜಾತ್ರೆಗೆ ಯಾರೆಲ್ಲ ನಮ್ಮ ನೆನಪಿನ ನಾವಿಕರು ಕನಸಿನ ಮಹೇಶ್ವರ್ ಬಂದ್ರೆ ಒಂದು ಮಾತಾಡ್ಸಿ, ನೀವೇ ಬಂದು ಮಾತಾಡ್ಸಿ. ಮತ್ತೆ ಅಂದ್ರೆ ನಾವು ಮಾತಾಡ್ಸಲ್ಲ ಅಂತ, ನಾವು ಮಾತಾಡ್ತೀವಿ, ನಾವು ಸಿಗ್ತಾರನೆಲ್ಲ ಮಾತಾಡ್ತೀವಿ ಆದಷ್ಟು. ಅಂದ್ರೆ ಒಂದು ಸಬ್ಸ್ಕ್ರೈಬರ್ ಆಗಿದ್ದೀರ ಅಂತ ನಮಗೆ ಗೊತ್ತಿರಲ್ಲ, ಬಂದು ಮಾತಾಡ್ಸಿ ಹಾಯ್ ಅಣ್ಣ ಅಂತೀರಿ. ಯಾರು ಸಬ್ಸ್ಕ್ರೈಬರ್ ಅಂದ್ರೆ ಭಾರಿ ಖುಷಿ ಆಗುತ್ತೆ. ನೀವು ಒಂದು ಮಾತಾಡಿಸಿ, ಮತ್ತೆ ಇದೇ ವಿಡಿಯೋನ ಎಂಟು ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ನಿಮ್ಮ ಪ್ರೋತ್ಸಾಹನ ಆದಷ್ಟು ಶೇರ್ ಮಾಡೋದು ಅಲ್ಲಿ ತೋರಿಸಿ, ಲೈಕ್ ಶೇರ್ ಮಾಡ್ತಾ ಇರಿ. ಮತ್ತೊಂದು ಹೇಳಲೇಬೇಕು, ಆನೆ ಗಣಪತಿ ಅರ್ಚಕರಿದಾರಲ್ಲ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ಇನ್ನೂ ನಮ್ಮ ಹತ್ರ ತುಂಬಾ ಮಾತಾಡ್ತಿದ್ರು, ಕಾರಣಾಂತರಗಳಿಂದ ಆಗ್ಲಿಲ್ಲ. ಆಯ್ತು. ಸರಿ, ಹಾಗಾದ್ರೆ ಇನ್ನು ಎಂಡ್ ಮಾಡುವ ವಿಡಿಯೋ. ಬಿಟ್ಟಿದ್ದೀರಾ? ಏನು ಇನ್ನು ಆದಷ್ಟು ಹೇಳಿದ್ದೀನಿ, ಕವರ್ ಮಾಡಿದ್ದೀನಿ. ಕಳಸದ್ದು ಮತ್ತೆ ಇಲ್ಲಿ ಭಗವಂತನ ಆಗಮನ ಅಂದ್ರೆ ಅದೇ ಗಿರಿಜಾ ಕಲ್ಯಾಣ ಅಂತೀವಲ್ಲ, ಶಿವಪಾರ್ವತರ ಕಲ್ಯಾಣ ಆದ ನಂತರ ಅವರ ಏನು ಕುಟುಂಬ ಪರಿವಾರ ಎಲ್ಲವೂ ಕೂಡ ಕಳಸ ಕ್ಷೇತ್ರದಲ್ಲಿ ನೆಲೆಸುವಂಥದ್ದು. ಹಾಗಾಗಿ ಕಳಸ ಕ್ಷೇತ್ರ ಅನ್ನುವಂಥದ್ದು ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಹೊರಗಡೆ ಬಂದವರೆಲ್ಲ ಇಲ್ಲಿ ಬಂದು ಹೋಗ್ತಾರೆ. ಮತ್ತೆ ಹೊರಗಡೆಲ್ಲ ಭಾರಿ ಆ ಕಡೆ ಎಲ್ಲ ಅಂದ್ರೆ ಈಗ ನನ್ನ ಕೆಲವರೆಲ್ಲ ಕೇಳ್ತಾರೆ ಯಾವ ಊರು ಅಂದ್ರೆ, ಕಳಸ ಅಂದ್ರೆ ಅಷ್ಟು ಬೇಗ ಗೊತ್ತಾಗಲ್ಲ. ಬಟ್ ಹೊರಗಡೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಈ ಕಡೆ ಬಂದ್ರೆ ಕಳಸೇಶ್ವರ ದೇವಸ್ಥಾನ ಅಂತಾರೆ. ಅದಕ್ಕೆ ಒಂದು ಕಳಸಕ್ಕೆ ಇದು ದಕ್ಷಿಣ ಕಾಶಿಯನ್ನು ಹೆಸರು ಬರಲಿಕ್ಕೂ ಕೂಡ ಅದೇ ಕಾಶಿ, ಅದೇ ಕಾರಣ ಕೂಡ. ಮತ್ತೆ ಇಲ್ಲಿಗೆ ಒಂದ್ಸರಿ ಬಂದು ಹೋಗೋದು, ಅಲ್ಲಿಗೆ ಹೋದಷ್ಟು ಅದಕ್ಕಿಂತನೂ ಪವಿತ್ರ ಅಂತ ಹೇಳಿ ಹಿರಿಯರೆಲ್ಲ ಹೇಳ್ತಾರೆ. ಒಂದ್ಸರಿ ಕಳ್ಸಕ್ಕೆ ಹೋದ್ರೆ ಸಾಕು, ಕಾಶಿಗೆ ಹೋಗಿ ಬಂದಷ್ಟೇ ಪುಣ್ಯ ಆಗ್ತದೆ. ಕಾಶಿಗೆ ಹೋಗಕ್ಕೆ ತುಂಬ ಖರ್ಚು ಆಗ್ತದಲ್ಲ, ನಾವಂದ್ರೆ ಈಗ ಡೈಲಿ ಎಲ್ಲ ಕಾಶಿಗೆ ಹೋದಂಗೆ ಆಗ್ತಿದೆ. ಡೈಲಿ ಕಾಶಿ ಪುಣ್ಯಕ್ಷೇತ್ರ, ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿದ್ವಿ ಅನ್ನೋದು ನಮ್ಮ ಹೆಮ್ಮೆ. ಮತ್ತೆ ಸಂತೋಷ್, ಇದು ಪಂಚತೀರ್ಥ ಅಂತ ಹೇಳಿದ್ವಲ್ಲ, ಅದು ಕೋಟಿ ತೀರ್ಥ ಅಂದರೆ ಚಿನ್ನ ಪ್ರಧಾನ ಅದು ಇದೆಲ್ಲ ಮಾಡ್ತಾರೆ. ಮತ್ತೆ ನಾಗತೀರ್ಥ ಅಂತ ಹೇಳಿದ್ವಲ್ಲ, ಅಲ್ಲಿ ತೀರ್ಥ ಅಥವಾ ಸ್ನಾನ ಮಾಡಿದರೆ ನಾಗದರ್ಶನ ತೊಂದರೆ ಏನಾಗಿದ್ದರೆ ಪರಿಹಾರ ಅಥವಾ ನಂಬಿಕೆ. ಮತ್ತು ಅಷ್ಟೊಂದಾಗಿ ಗೊತ್ತಿಲ್ಲ ತೀರ್ಥ ಅದೆಲ್ಲ ಆಶ್ರಮ ಮಾಡೋದು ಇದೆಲ್ಲ ಇರುವಂಥದ್ದು. ಹಾಗೆ ನಾವು ಅಷ್ಟು ಪವಿತ್ರ ಆಗೋಣ. ಮತ್ತು ಯಾರು ಕೂಡ ತ್ಯಾಜ್ಯವನ್ನು ಹಾಕಬೇಡಿ. ರುದ್ರಪದ ಎಂಬತ್ತೀರ್ಥ ಆಗಲಿ ಎಲ್ಲ ಕಡೆ ಕೂಡ ಹೊರಗಿಂದ ಬಂದು ಪ್ಲಾಸ್ಟಿಕ್ ಅದು ಇಲ್ಲ ಅಂತ ಹೇಳಿ ತ್ಯಾಜ್ಯವನ್ನು ಯಾರು ಕೂಡ ಹಾಕಬೇಡಿ. ಟ್ರೈ ಮಾಡಿ. ಲಾಸ್ಟಿಗೆ ನಮ್ಮದು ಡೈಲಾಗ್ ಬಿಟ್ಬಿಡಿ,
ಅದಾ ಓಕೆ ನಾ ಈಗ ವಿಡಿಯೋ ಎಂಡ್ ಮಾಡುವ. ಏನಾದರೂ ನಾವು ಬ್ಯಾಲೆನ್ಸ್ ಬಿಟ್ಟಿದ್ರೆ ಅವ್ರ ಮೂಲಕ ತಿಳಿಸಿ. ಏನಾದ್ರು ತಪ್ಪಾಗಿದ್ರು ಕೂಡ ಕ್ಷಮೆ ಇರಲಿ. ಏನೋ ಮಾತು ತಪ್ಪು ಏನಾದರೂ ಹಂಗಂತೂ ಕೊಟ್ಟಿಲ್ಲ, ಬಟ್ ಏನಾದರೂ ಮಾತುಗಳಲ್ಲಿ ಆಚೆ ಈಚೆ ಆದರೆ ಅದರದೊಂದು ಹಾಕೊಳ್ಳಿ. ಹಾಂ ಅಷ್ಟೇ. ಹಾಂ ನಾವಿನ್ನು ಒಂದು ರೌಂಡ್ ಈಟ್ ಹೊಡೆದೋಣ. ಓಕೆ, ಕೊನೆಯದಾಗಿ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇಂಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ದಿನ ಸಿಗೋಣ. Bye ಬಾಯ್ ಟೇಕ್ ಕೇರ್. ಜೈ ಮುಂದಿನ ದಿನ ಸಿಗೋಣ. ಜಾತ್ರೆ ಸಿಗೋಣ. ಈ ಡೈಲಾಗ್ ಒಂದ್ಸರಿ ಫುಲ್ ನಾನು ಹೇಳ್ಬೇಕು. ಹೇಳಿ ಎಂಥದಿಲ್ಲ, ಪ್ರತಿ ಕ್ಷಣವನ್ನ ನಾನು ಹೇಳಿದ್ದೀನಿ. ಸ್ವಲ್ಪ ಒಂದು 2-3 ವರ್ಷದ ಹಿಂದೆ ಬಾರಿ ಇಂಗ್ಲೀಷ್ ಮಾತಾಡ್ತಿದ್ದೆ. ಇಂಗ್ಲೀಷ್ ಬರಲ್ಲ, ಫುಲ್ ಎಟ್ಟಕ್ಕದಮ್ ಇಂಗ್ಲೀಷ್. ಇಂಗ್ಲೀಷ್ ಬರಲ್ಲ. ಹೋಯತ್ತೆ ವಾವ್ ಸುರತ್ ಬಂತ ಮಾಡಬೇಕು. ಆಮೇಲೆ